ಇವಾಗ ತಾನೇ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿವೆ, ಸ್ವಲ್ಪ ದಿನ ಆದ್ಮೇಲೆ ಓದೋಣ. ಇನ್ನೂ ಎಕ್ಸಾಮ್ಸ್ ಬರೆಯಲು ತುಂಬಾ ಸಮಯ ಇದೆ, ಆರಾಮಾಗಿ ಓದೋಣ. ನಾಳೆಯಿಂದ ಕಂಪಲ್ಸರಿ ಎಲ್ಲ ಸಬ್ಜೆಕ್ಟ್ಗಳನ್ನು ಓದೋಣ. ಎಕ್ಸಾಮ್ಸ್ ಬರೆಯಲು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಇನ್ನೂ 70% ಸಿಲೆಬಸ್ ಹಾಗೇ ಇದೆ. ಏನ್ ಮಾಡ್ಲಿ ಅನ್ನೋ ಗೊಂದಲ ಕಾಡ್ತಾ ಇದೆಯಾ? ಇಲ್ಲ ನಿಮ್ಗೆ ಮೊದಲೇ ಸ್ಟಡಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿದೆ? ಒಂದ್ ವೇಳೆ ಗೊತ್ತೇ ಇದ್ರೆ ಈ ವಿಡಿಯೋವನ್ನು ಸ್ಟಾಪ್ ಮಾಡಿ ಮತ್ತೆ ಸ್ಟಡಿ ಮಾಡಲು ಪ್ರಾರಂಭ ಮಾಡಿ. ಯಾಕಂದ್ರೆ ನಿಮ್ಮ ಸಮಯ ಅತ್ಯಮೂಲ್ಯವಾಗಿದೆ. ನಿಮ್ಗೆ ಇನ್ನೊಂದು ಸಲಹೆ ಕೊಡ್ತೀನಿ, ಸ್ಟಡಿ ಟಿಪ್ಸ್ ಮೇಲಿನ ವಿಡಿಯೋಗಳನ್ನ ನೋಡುವುದು ಸ್ಟಾಪ್ ಮಾಡಿ. ಯಾಕಂದ್ರೆ ಈ ಎಲ್ಲಾ ವಿಡಿಯೋಗಳಲ್ಲಿ ಅದೇ ಮಾತುಗಳು ಇರುತ್ತೆ, ನೀವು ಕೇಳಿರೋದು. ಒಂದ್ ವೇಳೆ ನೀವು ಬೇರೆ ಏನಾದ್ರೂ ಡಿಫ್ರೆಂಟ್ ಆಗಿ ಕೇಳಬೇಕು ಅಂತ ಅಂದುಕೊಂಡಿದ್ರೆ ಬನ್ನಿ, ಹಾಗಿದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ಎಲ್ಲಕ್ಕಿಂತ ಮೊದಲು ಕೆಲವೊಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋಣ. ಮೊದಲನೇದು, ಯಾವಾಗ ಓದ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಓದ್ಬೇಕಾ ಇಲ್ಲ ತಡರಾತ್ರಿವರೆಗೆ ಓದ್ಬೇಕಾ? ಸೆಲ್ಫ್ ಸ್ಟಡಿ ಮಾಡ್ಬೇಕಾ ಇಲ್ಲ ಗ್ರೂಪ್ ಸ್ಟಡಿ ಮಾಡ್ಬೇಕಾ? ಮೊದಲು ಯಾವ ಸಬ್ಜೆಕ್ಟ್ ಓದ್ಬೇಕು, ಯಾವಾಗ ಓದ್ಬೇಕು, ಎಲ್ಲಿಂದ ಓದ್ಬೇಕು, ಹೇಗೆ ಓದ್ಬೇಕು, ಎಲ್ಲವೂ ಒಂದೊಂದಾಗಿ ಕ್ಲಿಯರ್ ಮಾಡೋಣ. ಎಲ್ಲಕ್ಕಿಂತ ಮೊದಲು ಈ 5 ಇಂಪಾರ್ಟೆಂಟ್ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋಣ. ಬೆಳಿಗ್ಗೆ ಬೇಗ ಎದ್ದು ಓದ್ಬೇಕಾ ಇಲ್ಲ ತಡರಾತ್ರಿವರೆಗೆ ಕೂತು ಓದ್ಬೇಕಾ? ಇಟ್ಸ್ ಟೋಟಲಿ ಡಿಪೆಂಡ್ ಅಪಾನ್ ಯು. ಒಂದ್ ವೇಳೆ ನೀವು ಬೆಳಿಗ್ಗೆ ಬೇಗ ಎದ್ದು ಓದಲು ಇಷ್ಟಪಡ್ತೀರಾ ಅಂದ್ರೆ ಬೆಳಿಗ್ಗೆ ಓದಿ, ಇಲ್ಲ ರಾತ್ರಿ ಓದಬೇಕು ಅಂದ್ರೆ ರಾತ್ರಿ ಓದಿ. ಈಗ ಎಕ್ಸ್ಪೆರಿಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಮುಂಚೆಯಿಂದ ಹೇಗೆ ಓದ್ತಾ ಬಂದಿದ್ದೀರಾ ಹಾಗೆ ಓದಿ. ನಂಬರ್ 2, ಯಾವ ಸಮಯದಲ್ಲಿ ಓದ್ಬೇಕು ಅಂದ್ರೆ ಸ್ಟಡಿ ಟೈಮಿಂಗ್ ಏನಿರ್ಬೇಕು? ಈ ಪ್ರಶ್ನೆಯ ಉತ್ತರ ನಿಮ್ಗೆ ಯಾರು ಕೊಡೋದಿಲ್ಲ, ನಾನೇ ಆಗಿರ್ಲಿ ಬೇರೆಯವರೇ ಆಗಿರ್ಲಿ. ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪ್ರೊಡಕ್ಟಿವ್ ಅವರ್ ಯಾವುದು ಅಂತ. ದಿನದ 24 ಗಂಟೆಯಲ್ಲಿ ನೀವು ಯಾವ ಸಮಯದಲ್ಲಿ ಜಾಸ್ತಿ ಪ್ರೊಡಕ್ಟಿವ್ ಆಗಿ ಫೀಲ್ ಮಾಡ್ತೀರಾ ಅದೇ ಸಮಯದಲ್ಲಿ ಓದಿ. ನಂಬರ್ 3, ಗ್ರೂಪ್ ಸ್ಟಡಿ ಮಾಡ್ಬೇಕಾ ಇಲ್ಲ ಒಬ್ಬನೇ ಸ್ಟಡಿ ಮಾಡ್ಬೇಕಾ? ಅಗೇನ್ ಇಟ್ಸ್ ಡಿಪೆಂಡ್ ಅಪಾನ್ ಯು. ಆದ್ರೆ ನಾ ಹೇಳೋದು ಸ್ಟಡಿ ಅಲೌನ್ ಬಟ್ ರಿವಿಷನ್ ವಿತ್ ಫ್ರೆಂಡ್ಸ್. ನಂಬರ್ 4, ಹೇಗೆ ಓದ್ಬೇಕು ಅಂದ್ರೆ ಲರ್ನಿಂಗ್ ಸ್ಟೈಲ್ ಹೇಗಿರ್ಬೇಕು? ನೋಡಿ, ಎಲ್ಲರ ಓದುವ ಸ್ಟೈಲ್ ಡಿಫರೆಂಟ್ ಆಗಿರುತ್ತೆ. ಕೆಲವೊಬ್ರು ಓದಿ ಕಲಿತಾರೆ, ಕೆಲವೊಬ್ರು ಬರೆದು ಕಲಿತಾರೆ, ಕೆಲವೊಬ್ರು ಬೇರೆಯವರಿಗೆ ತಾವು ಕಲಿತಿರೋದು ಹೇಳಿ ಕಲಿತಾರೆ, ಕೆಲವೊಬ್ರು ಪಾಠಗಳನ್ನ ಕೇಳಿ ಕಲಿತಾರೆ. ನೀವು ಯಾವ ಸ್ಟೈಲ್ ನಲ್ಲಿ ಓದ್ತೀರಾ ಅದೇ ಸ್ಟೈಲ್ ನಲ್ಲಿ ಓದಿ. ಯಾಕಂದ್ರೆ ಹೇಗೆ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದು ನಿಮ್ಗಷ್ಟೇ ಗೊತ್ತಿರುತ್ತೆ. ಆದ್ರೆ ಬೇಗ ಓದ್ತೀನಿ ಅನ್ನೋ ಕಾರಣ ಹುಡುಕಿ ನಿಮ್ಮ ಲರ್ನಿಂಗ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಡಿ. ಒಂದ್ ವೇಳೆ ಹಾಗೆ ಮಾಡಿದ್ದೆ ಆದ್ರೆ ಓದಿರೋದು ಎಲ್ಲವೂ ನೆನಪು ಹೋಗುತ್ತೆ. ಮುಂಚೆಯಿಂದ ಹೇಗೆ ಓದ್ತಾ ಬಂದಿದ್ದೀರಾ ಹಾಗೆ ಓದಿ. ನಂಬರ್ 5, ಡಸ್ ಎನ್ವೈರನ್ಮೆಂಟ್ ಎಫೆಕ್ಟ್ ಯುವರ್ ಸ್ಟಡಿ ಇನ್ ಸಿಂಪಲ್ ವರ್ಡ್ಸ್? ಎಸ್, ಎನ್ವೈರನ್ಮೆಂಟ್ ಎಫೆಕ್ಟ್ ಯುವರ್ ಸ್ಟಡಿ. ಎಷ್ಟು ಪ್ರೊಡಕ್ಟಿವ್ ಅಥವಾ ಮಿನಿಮಲ್ ನಿಮ್ಮ ಡೆಸ್ಕ್ ಇಲ್ಲ ಸ್ಟಡಿ ರೂಮ್ ಇರುತ್ತೆ, ನಿಮ್ಮ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಅಷ್ಟೇ ಚೆನ್ನಾಗಿರುತ್ತೆ. ಅಂದ್ರೆ ಓದುವಾಗ ಫೋನ್ ಆಫ್ ಮಾಡಿ, ಅದನ್ನ ನಿಮ್ಮಿಂದ ದೂರ ಇಡಿ. ಎಲ್ಲಾ ಡಿಸ್ಟ್ರಾಕ್ಷನ್ ಗಳಿಂದ ದೂರ ಇರಿ. ಹಾಗಿದ್ರೆ ಈಗ ಕೆಲವೊಂದಷ್ಟು ಪ್ರಿನ್ಸಿಪಲ್ ಗಳ ಬಗ್ಗೆ ತಿಳಿಯೋಣ. ಡೋಂಟ್ ಯೂಸ್ ಪೊಮೊಡೋರೋ ಟೆಕ್ನಿಕ್. ಎಕ್ಸಾಮ್ ಸಮಯದಲ್ಲಿ ಪೊಮೊಡೋರೋ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಡಿ. ನಾ ಈ ತರ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಪೊಮೊಡೋರೋ ಟೆಕ್ನಿಕ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಈ ಟೆಕ್ನಿಕ್ ನಲ್ಲಿ ನಾವು ಯಾವುದೇ ಕೆಲಸವನ್ನು 25 ನಿಮಿಷದವರೆಗೆ ಮಾಡ್ತೀವಿ, ಮತ್ತೆ 5 ನಿಮಿಷದ ಬ್ರೇಕ್ ತಗೊಳ್ತೀವಿ. ಟೋಟಲ್ ಆಗುತ್ತೆ 30 ನಿಮಿಷ. ಅಂದ್ರೆ ಅದಾಗುತ್ತೆ 1 ಪೊಮೊಡೋರೋ. ಇದೇ ತರ ನಾವು 4 ಪೊಮೊಡೋರೋ ಕಂಪ್ಲೀಟ್ ಮಾಡಿ 15ರಿಂದ 20 ನಿಮಿಷದ ಬ್ರೇಕ್ ತಗೊಳ್ತೀವಿ. ಇದರಿಂದ ನಮಗೆ ಮೋಟಿವೇಶನ್ ಸಿಗ್ತಾ ಇರುತ್ತೆ, ಮತ್ತೆ ಒಂದಾದ್ಮೇಲೆ ಒಂದು ಪೊಮೊಡೋರೋ ಮಾಡ್ತಾ ಹೋಗ್ತೀವಿ. ಒಂದ್ ವೇಳೆ ನೀವು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡೇ ಇಲ್ಲ ಅಂದ್ರೆ ಮುಂದೇನೂ ಮಾಡಬೇಡಿ. ಯಾಕಂದ್ರೆ ಈ 5 ನಿಮಿಷದ ಬ್ರೇಕ್ ಯಾವಾಗ 1 ಗಂಟೆಯಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಡಿಸ್ಟ್ರಾಕ್ಷನ್ ತುಂಬಿರುವ ಎನ್ವೈರನ್ಮೆಂಟ್ ನಲ್ಲಿ ಬದುಕ್ತಾ ಇರೋದು. ಒಂದ್ ವೇಳೆ ನಿಮಗೆ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡೋದು ಗೊತ್ತಿದ್ರೆ ಯೂಸ್ ಮಾಡಿ. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ಟೆಕ್ನಿಕ್ ನಂಬರ್ 2 ಅನ್ನ ಫಾಲೋ ಮಾಡಿ, ಅಂದ್ರೆ ಟೈಮ್ ಬ್ಲಾಕಿಂಗ್ ಟೆಕ್ನಿಕ್. ಈ ಟೆಕ್ನಿಕ್ ನಲ್ಲಿ ನಾವು ಎಲ್ಲಾ ಕೆಲಸಗಳನ್ನ ಟೈಮ್ ಸ್ಲಾಟ್ ನಲ್ಲಿ ಬ್ಲಾಕ್ ಮಾಡ್ತೀವಿ. ಇದರ ಯೂಸ್ ನೀವು ಸ್ಟಡಿಯಲ್ಲಿ ಈ ತರ ಮಾಡಬಹುದು. ನೀವು ಒಂದೇ ವಿಷಯವಂತೂ ಓದೋದಿಲ್ಲ, ಮಲ್ಟಿಪಲ್ ಸಬ್ಜೆಕ್ಟ್ ಗಳನ್ನ ಓದಬೇಕಾಗುತ್ತೆ. ಮ್ಯಾಥ್ಸ್ ಓದುವಾಗ ಫಿಸಿಕ್ಸ್ ನೆನಪಿಗೆ ಬರುತ್ತೆ, ಫಿಸಿಕ್ಸ್ ಓದುವಾಗ ಕೆಮಿಸ್ಟ್ರಿ ನೆನಪಿಗೆ ಬರುತ್ತೆ, ಕೊನೆಗೆ ಯಾವುದು ಓದೋದಿಲ್ಲ. ಅದಕ್ಕೆ ಪ್ರತಿಯೊಂದು ವಿಷಯವನ್ನು ಬೇರೆ ಬೇರೆ ಟೈಮ್ ಸ್ಲಾಟ್ ನಲ್ಲಿ ವಿಂಗಡಣೆ ಮಾಡಬೇಕು. ಈ ವಿಷಯವನ್ನು ಈ ಸಮಯದಿಂದ ಈ ಸಮಯದವರೆಗೆ ಓದ್ತೀನಿ ಅನ್ನೋ ರೂಲ್ಸ್ ಮಾಡಬೇಕು. ಈ ತರ ಮಾಡೋದ್ರಿಂದ ನಿಮ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಟೆನ್ಷನ್ ಕೂಡ ಆಗೋದಿಲ್ಲ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಈ ವಿಷಯ ಓದಿದ ನಂತರ ಆ ವಿಷಯ ಬರುತ್ತೆ ಅಂತ. ಈ ತರ ನಾವು ಓದಬೇಕು. ನಂಬರ್ 3, ಪಾರ್ಕಿನ್ಸನ್ಸ್ ಲಾ. ನನಗೂ ಗೊತ್ತು ನಿಮಗೂ ಗೊತ್ತು, ನಾವು ಎಕ್ಸಾಮ್ಸ್ ನಾಳೆ ಇದೆ ಅಂದ್ರೇನೆ ಇವತ್ತಿನಿಂದ ಓದಲು ಪ್ರಾರಂಭ ಮಾಡ್ತೀವಿ. ಮತ್ತೆ ಅದೇ ಇದೆ ಪಾರ್ಕಿನ್ಸನ್ಸ್ ಲಾ. ಸಿಂಪಲ್ ಆಗಿ ಹೇಳೋದಾದ್ರೆ ಕೆಲಸ ಅಷ್ಟೇ ವಿಸ್ತರಣೆಗೊಳ್ಳುತ್ತೆ, ಅದನ್ನ ಮಾಡಲು ಎಷ್ಟು ಟೈಮ್ ಅವೈಲೇಬಲ್ ಆಗಿರುತ್ತೆ. ಅದಕ್ಕಾಗಿ ನೀವು ಒಂದು ಫೇಕ್ ಡೆಡ್ ಲೈನ್ ಅನ್ನ ಸೆಟ್ ಮಾಡಿ. ಈ ಮಾತು ಕೇಳಲು ಸರಳ ಅನ್ಸುತ್ತೆ, ಆದರೆ ಮಾಡಲು ಅಷ್ಟೇ ಕಷ್ಟ ಆಗುತ್ತೆ. ಎಕ್ಸಾಮ್ ಟೈಮ್ ಟೇಬಲ್ ಅಂತೂ ಎಕ್ಸಾಮ್ ಹತ್ತಿರ ಬಂದಾಗ ಬಂದೇ ಬರುತ್ತೆ. ಆದರೆ ನಿಮ್ಗಾಗಿ ನೀವು ಒಂದು ಸ್ಟಡಿ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ, ಒಂದು ಡೆಡ್ ಲೈನ್ ಸೆಟ್ ಮಾಡ್ಕೊಳ್ಳಿ, ಮತ್ತೆ ಅದರ ಪ್ರಕಾರ ಸ್ಟಡಿ ಕಂಟಿನ್ಯೂ ಮಾಡಿ. ನಂಬರ್ 4, ಪರೆಟೋ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಹೇಳುತ್ತೆ 20% ಇನ್ಪುಟ್ ನಿಂದ 80% ಔಟ್ಪುಟ್ ಬರುತ್ತೆ. ಅಂದ್ರೆ ಇದನ್ನ ನೀವು ನಿಮ್ಮ ಸ್ಟಡಿಯಲ್ಲಿ ಈ ತರ ಯೂಸ್ ಮಾಡಬೇಕು. ನೀವು ಸಿಲೆಬಸ್ ಮೇಲೆ 100% ಎಫರ್ಟ್ ಹಾಕುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ 20%
20% ಸಿಲೆಬಸ್ ಅನ್ನ ಪಾಠಗಳ ರೂಪದಲ್ಲಿ ಆಲ್ರೆಡಿ ಕವರ್ ಮಾಡಿರ್ತಾರೆ. ನೀವು ಸಿಲೆಬಸ್ ಮೇಲೆ 80% ಎಫರ್ಟ್ ಅಷ್ಟೇ ಹಾಕಬೇಕು. ಯಾಕಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗಲು ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ಈಗ ಸ್ಟಡಿ ಫ್ರೇಮ್ ವರ್ಕ್ ಬಗ್ಗೆ ತಿಳಿಯೋಣ. ಈ ಫ್ರೇಮ್ ವರ್ಕ್ ನಲ್ಲಿ ಯಾವುದೇ ವಿಷಯವನ್ನು ಬೇಗ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಹೇಗೆ ಕಲಿಬಹುದು ಅನ್ನೋದನ್ನ ತಿಳಿಯೋಣ. ಅದಕ್ಕಾಗಿ 7 ಸ್ಟೆಪ್ ರೂಲ್ಸ್ ಅನ್ನ ಫಾಲೋ ಮಾಡೋಣ. ಸ್ಟೆಪ್ ನಂಬರ್ 1, ಮಾಸ್ಟರ್ ಇನ್ ಬೇಸಿಕ್ಸ್. ಯಾವುದೇ ವಿಷಯವನ್ನು ಬೇಗ ಕಲಿಯಲು ಮೊದಲು ಅದರ ಓವರ್ ವ್ಯೂ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ಚಾಪ್ಟರ್ ನಲ್ಲಿ ಇರುವ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿ. ಇದರಿಂದ ನಿಮಗೆ ಆ ಪಾಠದ ಓವರ್ ವ್ಯೂ ಅರ್ಥ ಆಗುತ್ತೆ. ಬೇಸಿಕ್ ಪಾಯಿಂಟ್ ಗಳನ್ನ ಅರ್ಥ ಮಾಡಿಕೊಳ್ಳಲು ಚಾಟ್ ಜಿಪಿಟಿ ಅನ್ನ ಯೂಸ್ ಮಾಡಿ. ರಿಸಲ್ಟ್ ನಿಮ್ಮ ಮುಂದೆ ಇರುತ್ತೆ. ಇಲ್ಲ ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡ್ತಾ ಬನ್ನಿ. ಸ್ಟೆಪ್ 2, ಕಲೆಕ್ಟ್. ಈಗ ಏನು ಕಲಿಯೋದಿದೆ ಅಥವಾ ಓದೋದಿದೆ ಅದನ್ನ ಕಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಬುಕ್ಸ್, ನೋಟ್ಸ್, ವಿಡಿಯೋಸ್, ಕೋರ್ಸಸ್ ಏನೇ ಇದ್ರು ಏನೇ ಸಿಕ್ರು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಓದಲು ಕುತ್ಕೊಳ್ಳಿ. ಯಾಕಂದ್ರೆ ಓದುವುದರ ಮೇಲಿಂದ ನಿಮ್ಮ ಮನಸ್ಸು ವಿಚಲಿತ ಆಗದಿರಲು. ನನ್ನ ಜೊತೆಗೂ ಈ ತರ ಸುಮಾರು ಸಲ ಆಗಿದೆ. ಓದಲು ಕುತ್ಕೊಂಡಾಗ್ಲೇ ಬೇರೆ ಎಲ್ಲಾ ಕೆಲಸಗಳು ಅಥವಾ ಇಂಪಾರ್ಟೆಂಟ್ ನೋಟ್ಸ್ ಫ್ರೆಂಡ್ ಹತ್ತಿರ ಇದೆ ಅನ್ನೋದು ನೆನಪಿಗೆ ಬರುತ್ತೆ. ಅವನಿಗೆ ತಂದು ಕೊಡು ಅಂತ ಹೇಳಿದ್ರೆ ಆತ ಯಾವಾಗ ತಂದು ಕೊಡ್ತಾನೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಎಲ್ಲ ರೆಡಿ ಇಟ್ಕೊಂಡು ಓದಲು ಕುತ್ಕೊಳ್ಳಿ. ಸ್ಟೆಪ್ 3, ಸ್ಟಡಿ ಓವರ್ ವ್ಯೂ. ಮತ್ತೆ ಎಲ್ಲಾ ವಿಷಯಗಳನ್ನ ಕಲೆಕ್ಟ್ ಮಾಡಿದ ನಂತರ ಒಬ್ಬ ವಿದ್ಯಾರ್ಥಿ ತರ ಎಲ್ಲವನ್ನೂ ಕಲಿಬೇಕು. ನಾರ್ಮಲಿ ನಾವು ಹೇಗೆ ಓದ್ತೇವೆ ಹಾಗೆ ಓದ್ಬೇಕು. ಮೊದಲು ನಾವು ಕ್ಯೂರಿಯಾಸಿಟಿ ಸಲುವಾಗಿ ಕಲಿತಿದ್ವಿ, ಆದ್ರೆ ಈಗ ಡೀಪ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಪ್ರತಿದಿನ 5 ರಿಂದ 6 ಗಂಟೆ ಅಂತೂ ಸ್ಟಡಿ ಮಾಡಲೇಬೇಕಾಗತ್ತೆ. ಸ್ಟೆಪ್ 4, ಅಪ್ಲಿಕೇಶನ್. ಅಂದ್ರೆ ಓದಿದ ಮೇಲೆ ಆ ಜ್ಞಾನವನ್ನು ಅಪ್ಲೈ ಮಾಡಿ ಅದನ್ನ ಕಲಿಬೇಕು. ಯಾಕಂದ್ರೆ ರಿಯಲ್ ಆಗಿ ಅಪ್ಲೈ ಮಾಡಿದ ಮೇಲೆ ಯಾವುದೇ ವಿಷಯವನ್ನು ಸುದೀರ್ಘವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು, ಆದರೆ ನಮ್ಮೆಲ್ಲರಿಗೂ ಆ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಲು ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಕಲಿಕೆಯನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. 1, ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಕೆಲವೊಂದು ವಿಷಯಗಳನ್ನ ಕೇವಲ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. 2, ಮೆಮೊರೈಸಿಂಗ್. ಅಂದ್ರೆ ಕೆಲವೊಂದು ವಿಷಯಗಳನ್ನ ಕಂಠಪಾಠ ಮಾಡಬೇಕಾಗತ್ತೆ. 3, ಅಪ್ಲಿಕೇಶನ್. ಅಂದ್ರೆ ಕೆಲವೊಂದು ವಿಷಯಗಳನ್ನ ಅಪ್ಲೈ ಮಾಡಬೇಕಾಗತ್ತೆ. 4, ಲ್ಯಾಂಗ್ವೇಜ್. ಅಂದ್ರೆ ಕೆಲವೊಂದು ವಿಷಯಗಳನ್ನ ಭಾಷೆಯ ರೂಪದಲ್ಲಿ ಓದಬೇಕಾಗತ್ತೆ. ಸ್ಟೆಪ್ 5, ಅಂಡರ್ಸ್ಟ್ಯಾಂಡಿಂಗ್. ಈಗ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಅಂದ್ರೆ ಕೇವಲ ವಿದ್ಯಾರ್ಥಿ ತರ ವಿಷಯಗಳನ್ನ ಓದಬಾರ್ದು, ಬದಲಾಗಿ ಒಬ್ಬ ಟೀಚರ್ ತರ ಆ ಕಾನ್ಸೆಪ್ಟ್, ಆ ಟಾಪಿಕ್ ಅನ್ನ ಎಕ್ಸ್ಪ್ಲೋರ್ ಮಾಡಬೇಕು. ನಿಮ್ಮನ್ನ ನೀವು ಪ್ರಶ್ನೆ ಮಾಡಬೇಕು, ನಿಮ್ಮನ್ನ ನೀವು ಉತ್ತರ ಹೇಳಬೇಕು, ನಿಮ್ಮನ್ನ ನೀವೇ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಈ ಸ್ಟೆಪ್ ಅನ್ನ ಫಾಲೋ ಮಾಡಿದ ಮೇಲೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ಟೆಪ್ 6, ಶೋ. ಇದರಿಂದ ಆ ವಿಷಯದಲ್ಲಿ ನಿಮ್ಮ ಹಿಡಿತ ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ನಾಲೆಜ್ ಅನ್ನ ಬೇರೆಯವರ ಜೊತೆ ಹಂಚಿಕೊಳ್ಳಬೇಕು. ಇದರಿಂದ ನಿಮಗೆ ರಿವಿಷನ್ ಕೂಡ ಆಗುತ್ತೆ. ಆ ವಿಷಯ ನಿಮ್ಮ ಮೈಂಡ್ ನಲ್ಲಿ ಸುದೀರ್ಘವಾಗಿ ಹಾಗೆ ಇರುತ್ತೆ. ಸ್ಟೆಪ್ 7, ಇವ್ಯಾಲ್ಯುವೇಟ್. ಈಗ ನಿಮಗೆ ಎಲ್ಲಾ ವಿಷಯಗಳು ಕ್ಲಿಯರ್ ಆಗಿ ಅರ್ಥ ಆಗಿದ ಮೇಲೆ ನಿಮ್ಮನ್ನ ನೀವೇ ಅಂಕಗಳನ್ನ ಕೊಡಬೇಕು. ಟೀಚರ್ಸ್ ಅಂತೂ ಅಂಕಗಳನ್ನ ಕೊಟ್ಟೆ ಕೊಡ್ತಾರೆ, ಆದ್ರೆ ನಿಮ್ಮನ್ನ ನೀವು ಅಂಕಗಳನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ನೀವೇ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ನೀವೇ ಉತ್ತರವನ್ನು ಬರೆಯಬೇಕು, ನೀವೇ ಅಂಕಗಳನ್ನ ಕೊಡಬೇಕು. ಆದ್ರೆ ಸರಳವಾಗಿರುವ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಡಿ. ಹಾಗಿದ್ರೆ ಈಗ ಎಕ್ಸಾಮ್ಸ್ ನ ಕೆಲವೊಂದು ಟಿಪ್ಸ್ ಗಳನ್ನ ತಿಳಿಯೋಣ. ಯಾಕಂದ್ರೆ ಕೆಲವೊಂದಷ್ಟು ಜನ ಎಕ್ಸಾಮ್ಸ್ ಗಳಲ್ಲೇ ಜಾಸ್ತಿ ತಪ್ಪುಗಳನ್ನ ಮಾಡೋದು. ನಂಬರ್ 1, ಪ್ರತಿದಿನ ಓದಿ. ಟಾಪರ್ ಸ್ಟೂಡೆಂಟ್ ಗಳ ಸೀಕ್ರೆಟ್ ಏನಿರುತ್ತೆ ಗೊತ್ತಾ? ಅವರು ದಿನನಿತ್ಯ ಓದ್ತಾರೆ, ಆದರೆ ನಾವು ಎಕ್ಸಾಮ್ಸ್ ಹತ್ತಿರ ಬಂದಾಗಲೇ ಓದಲು ಪ್ರಾರಂಭ ಮಾಡ್ತೀವಿ. ನೀವು ಈ ತಪ್ಪು ಮಾಡಬೇಡಿ. ಎಕ್ಸಾಮ್ಸ್ ದೂರ ಇರಲಿ ಹತ್ತಿರ ಇರಲಿ, ದಿನನಿತ್ಯ ಓದ್ತಾ ಬನ್ನಿ. ಎಕ್ಸಾಮ್ಸ್ ಹತ್ತಿರ ಬಂದಾಗ ರಿವಿಷನ್ ಮಾಡಲು ನಿಮ್ಮ ಬಳಿ ಸಾಕಷ್ಟು ಸಮಯ ಇರುತ್ತೆ. ನಂಬರ್ 2, ಅಟೆಂಪ್ಟ್ ಎವ್ರಿಥಿಂಗ್. ಬೋರ್ಡ್ ಎಕ್ಸಾಮ್ ಗಳನ್ನ ನೋಡಿ ಭಯ ಪಡಬೇಡಿ. ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಅದಕ್ಕೆ ನಿಮಗೆ ಏನೆಲ್ಲ ಬರುತ್ತೆ ಅದನ್ನ ಪೂರ್ತಿ ಬರೆಯಿರಿ. ನಂಬರ್ 3, ಆನ್ಸರ್ ಯುವರ್ ಓನ್ ವರ್ಡ್ಸ್. ಈ ನಿಮ್ಮ ಮೈಂಡ್ ನಲ್ಲಿ ತುಂಬಿರುವ ಟೀಚರ್ ಅಥವಾ ಶಾಲೆಗಳಲ್ಲಿ ಹೇಳಿರೋದನ್ನೇ ಬರಿಬೇಕು ಅನ್ನೋ ತಪ್ಪು ಮಾಹಿತಿ ಮೈಂಡ್ ನಿಂದ ಮೊದಲು ತೆಗೆದುಹಾಕಿ. ಒಂದ್ ವೇಳೆ ನೀವು ಓದಿರುವ ಟಾಪಿಕ್ ಅಥವಾ ಕಾನ್ಸೆಪ್ಟ್ ಸ್ಪಷ್ಟವಾಗಿ ಇದ್ರೆ ಅದನ್ನ ನಿಮ್ಮ ಭಾಷೆಯಲ್ಲಿ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಬರೆಯಿರಿ. ನೀವು ಸರಿಯಾಗಿ ಬರೆದ್ರೆ ನಿಮ್ಮ 1 ಅಂಕ ಕಡಿಮೆ ಆಗೋದಿಲ್ಲ. ನಂಬರ್ 4, ರೈಟ್ ನೀಟ್ ಅಂಡ್ ಕ್ಲೀನ್. ನೋಡಿ, ಎಕ್ಸಾಮಿನರ್ ಹತ್ರ ಅಷ್ಟೊಂದು ಸಮಯ ಇರೋದಿಲ್ಲ ಒಂದೊಂದು ಪದ ಕೂಡ ಚೆಕ್ ಮಾಡುವಷ್ಟು. ಅದಕ್ಕೆ ಪ್ರತಿಯೊಂದು ಶಬ್ದ ಅಥವಾ ವಾಕ್ಯವನ್ನು ಸ್ಪಷ್ಟವಾಗಿ ಮತ್ತೆ ಸುಂದರವಾಗಿ ಕಾಣುವ ಹಾಗೆ ಬರೆಯಿರಿ. ಹೇಗೆ ನೋಟ್ಸ್ ಗಳನ್ನು ಬರಿತೀರಾ ಹಾಗೆ. ನಂಬರ್ 5, ಮೇಕ್ ಇಟ್ ಬಿಗ್. ಎಲ್ಲಾ ಉತ್ತರಗಳನ್ನ ದೊಡ್ಡದಾಗಿ ಬರೆಯಿರಿ. ಅದೇ ಉತ್ತರವನ್ನು ಸುತ್ತಿ ಬಳಸಿ ಬರೆಯಿರಿ. ನಂಬರ್ 6, ನೋ ಕ್ಯಾನ್ಸಲೇಷನ್. ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೆಯುವಾಗ ಕೆಲವೊಂದು ತಪ್ಪು ಆಗಬಹುದು, ಆದರೆ ಅದನ್ನ ಕ್ಯಾನ್ಸಲ್ ಅಥವಾ ತಿದ್ದುವ ಪ್ರಯತ್ನ ಮಾಡಬೇಡಿ. ಹೇಗಿದೆ ಹಾಗೆ ಇರಲು ಬಿಡಿ, ಮತ್ತೆ ಮುಂದೆ ಬರಿತಾ ಹೋಗಿ. ಯಾಕಂದ್ರೆ ನೀವು ತಪ್ಪು ಅಂತ ತೋರಿಸಿದಾಗಲೇ ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ. ಅದಕ್ಕೆ ಆದಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಬರೆಯಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬೈ ಬೈ.